ಆಂಧ್ರ ಪ್ರದೇಶದಲ್ಲಿ ಬುಧವಾರ ಚಂದ್ರಬಾಬು ನಾಯ್ಡು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಜೂನ್ 12ರ ಬೆಳಗ್ಗೆ 9 ಗಂಟೆಗೆ ಆಂಧ್ರ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಕೃಷ್ಣಾ ಜಿಲ್ಲೆಯ ಗಂಗಾವರಂ ಐಟಿ ಪಾರ್ಕ್ನಲ್ಲಿ ಪ್ರಮಾಣ ವಚನದ ಕಾರ್ಯಕ್ರಮ ಇದೆ. ಅಮರಾವತಿ ರಾಜಧಾನಿ, ಅಮರಾವತಿಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಸುವಷ್ಟು ವ್ಯವಸ್ಥೆ ಇಲ್ಲದ ಕಾರಣದಿಂದಾಗಿ ಅಮರಾವತಿಯಿಂದ 18 ಕಿಲೋಮೀಟರ್ ದೂರದಲ್ಲಿರುವಂತಹ ಗಂಗಾವರಂನಲ್ಲಿ ಪ್ರಮಾಣ ವಚನ ಸಮಾರಂಭವನ್ನು ಮಾಡಲಾಗ್ತಾ ಇದೆ. ದೆಹಲಿಯಿಂದ ಗಣ್ಯರು ಬರ್ತಾ ಇದ್ದಾರೆ. ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, JP ನಡ್ಡಾ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ವಿಜಯವಾಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮತ್ತು ಗಂಗಾವರಂನ ಕಾರ್ಯಕ್ರಮ ನಡೆಯುವಂತಹ ಜಾಗಕ್ಕೆ ಹತ್ತಿರ ಇದೆ. ಆ ಕಾರಣಕ್ಕಾಗಿ ಅಮರಾವತಿಯ ಬದಲಾಗಿ ಗಂಗಾವರಂನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ 1 ಲಕ್ಷ ಜನರನ್ನ ಸೇರಿಸುವ ಉದ್ದೇಶವನ್ನು ಚಂದ್ರಬಾಬು ನಾಯ್ಡು ಇಟ್ಕೊಂಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಚಂದ್ರಬಾಬು ನಾಯ್ಡು ಮುಂದಾಗ್ತಾ ಇದ್ದಾರೆ. 5 ವರ್ಷದ ನಂತರ ಮತ್ತೆ ಚಂದ್ರಬಾಬು ನಾಯ್ಡು ಆಂಧ್ರದ ಸಿಎಂ ಆಗ್ತಾ ಇದ್ದಾರೆ. 1995ರಲ್ಲಿ ಅಂದರೆ 30 ವರ್ಷಗಳ ಹಿಂದೆ ಚಂದ್ರಬಾಬು ನಾಯ್ಡು ಮೊದಲಿಗೆ ಸಿಎಂ ಆಗಿದ್ರು. ಅವಿಭಜಿತ ಆಂಧ್ರ ಪ್ರದೇಶದ ಸಿಎಂ ಆಗಿದ್ರು. ಈಗ ಮತ್ತೆ ಸಿಎಂ ಆಗ್ತಾ ಇದ್ದಾರೆ ವಿಭಜನೆಯಾಗಿರುವಂತಹ ಆಂಧ್ರ ಪ್ರದೇಶಕ್ಕೆ. ಮತ್ತೊಂದು ಸುದ್ದಿ ಇದೆ ಆಂಧ್ರಕ್ಕೆ ಸಂಬಂಧಪಟ್ಟದ್ದು. ಪವನ್ ಕಲ್ಯಾಣ್, ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಆಂಧ್ರದ DCM ಆಗ್ತಾ ಇದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. TDP, ಜನಸೇನಾ ಮತ್ತು BJP ಮೈತ್ರಿ ಆಗೋದಕ್ಕೆ ಪವನ್ ಕಲ್ಯಾಣ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ತಾವು ತಮ್ಮ ಪಕ್ಷ ಸ್ಪರ್ಧಿಸಿದ 22 ಕ್ಷೇತ್ರದಲ್ಲಿ 21ರಲ್ಲಿ ಜನಸೇನಾ ಗೆದ್ದಿದೆ. 95% ಸ್ಟ್ರೈಕ್ ರೇಟ್. ಚಂದ್ರಬಾಬು ನಾಯ್ಡು ಸರ್ಕಾರದಲ್ಲಿ ಪವನ್ ಕಲ್ಯಾಣ್ DCM ಆಗುವ ಸಾಧ್ಯತೆ ಇದೆ. ರಾಜ್ಯಾದ್ಯಂತ YSRC ಪಕ್ಷದ ವಿರುದ್ಧ ಪವನ್ ಕಲ್ಯಾಣ್ ಹೋರಾಟವನ್ನ ಮಾಡಿದ್ರು. ಚಂದ್ರಬಾಬು ನಾಯ್ಡು ಜೈಲಲ್ಲಿದ್ದ ಸಂದರ್ಭದಲ್ಲೂ ಕೂಡ TDP ಮತ್ತು ಜನಸೇನಾ ಪರವಾಗಿ ಚಂದ್ರಬಾಬು ನಾಯ್ಡು ರಾಜ್ಯಾದ್ಯಂತ ಹೋರಾಟ ಮಾಡಿದ್ರು. ಕೇಂದ್ರದಲ್ಲಿ ಪವನ್ ಕಲ್ಯಾಣ್ ಮಿನಿಸ್ಟರ್ ಆಗ್ಬೋದು, ರಾಜ್ಯಸಭೆಯ ಸದಸ್ಯರಾಗಿ ಅನ್ನುವಂತಹ ಚರ್ಚೆಗಳಿದ್ವು. ಆದರೆ ಪವನ್ ಕಲ್ಯಾಣ್ ಮೋದಿ ಕ್ಯಾಬಿನೆಟ್ ಅನ್ನು ಸೇರಿಲ್ಲ. ಪವನ್ ಕಲ್ಯಾಣ್ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. DCM ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಪವನ್ ಕಲ್ಯಾಣ್ ಕೂಡ DCM ಸ್ಥಾನವನ್ನು ಪಡೆಯೋದಕ್ಕೆ ಆಸಕ್ತಿ ಹೊಂದಿದ್ದಾರೆ ಎನ್ನುವ ಸುದ್ದಿ ಬರ್ತಾ ಇದೆ. 12ನೇ ತಾರೀಕು ಪ್ರಮಾಣ ವಚನ. ನರೇಂದ್ರ ಮೋದಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪವನ್ ಕಲ್ಯಾಣ್ DCM ಆಗುವಂತಹ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.